ದರ್ಶನ್ ಜೊತೆಗೆ ಇನ್ನೂ 7 ಮಂದಿಗೆ ಈಗ ಆತಂಕ ಅಂತೆ. ಮೊದಲನೇ ಆರೋಪಿ ಪವಿತ್ರ ಗೌಡ, ಕಾರ್ ಡ್ರೈವರ್ ಅನುಕುಮಾರ್, ಮ್ಯಾನೇಜರ್ ನಾಗರಾಜ್, ಲಕ್ಷ್ಮಣ್, ಆಟೋ ಚಾಲಕ ಜಗದೀಶ್, ಪ್ರದೋಷ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಜಾಮೀನು ರದ್ದಾದರೆ ಈ ದರ್ಶನ್ ಗ್ಯಾಂಗ್ ಜೈಲಿಗೆ ಹೋಗೋದಂತೂ ಪಕ್ಕ. ಒಟ್ಟು 7 ಆರೋಪಿಗಳಿದ್ದಾರೆ. ಸೊ 7 ಆರೋಪಿಗಳ ವಿಚಾರಗಳನ್ನು ನೋಡಬೇಕು. ಈ ವಿಚಾರದಲ್ಲಿ ಏನಾಗತ್ತೆ ಅಂತ ಹೇಳಿ, ಸೊ ಜೈಲಾ ಅಥವಾ ಬೇಲಾ ಅಂತ ಹೇಳಿ ಒಂದು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಅಂತೂ ಇದರಲ್ಲಿ ಇವತ್ತು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಮತ್ತೆ ವಿಚಾರಣೆಯನ್ನು ಮುಂದೂಡುವಂಥ ಸಾಧ್ಯತೆ ಏನಾದರೂ ಇದೆಯಾ? ಯಾಕಂದರೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ 2 ಬಾರಿಯಾಗಿ ಇವತ್ತು 3ನೇ ಬಾರಿ ಬಂದು ನಿಂತಿದೆ ವಿಚಾರಣೆ. ಸೊ ಇವತ್ತು ಅವರು ಲಿಖಿತ ರೂಪದಲ್ಲಿ ವಾದವನ್ನು ಮಂಡಿಸೋಕ್ಕೂ ಕೂಡ ಕೋರ್ಟ್ ಹೇಳಿತ್ತು. ಆ ನಿಟ್ಟಿನಲ್ಲಿ ಲಿಖಿತ ರೂಪದಲ್ಲಿ ವಾದವನ್ನು ಕೂಡ ಮಂಡಿಸಿದ್ದಾರೆ. ತದನಂತರ ಒಂದಿಷ್ಟು ಅಬ್ಸರ್ವೇಷನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಈಗ ವಕೀಲರು ಕೂಡ ವಾದವನ್ನು ಮಂಡಿಸಬೇಕಾದ್ರೆ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ಲಿಖಿತ ರೂಪದಲ್ಲಿ ಇದ್ದಾಗಲೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನು ಹೇಳುತ್ತಾರೆ. ಏನಾಗುತ್ತೆ ಅನ್ನೋದು 11 ಗಂಟೆಯ ಒಳಗಡೆಗೆ ಒಂದು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಅಂತೂ ಸಿಗುತ್ತೆ ಅಂತ ಈಗ ಕಾಯ್ತಾ ಇರೋದು ಸುಪ್ರೀಂ ಕೋರ್ಟ್ ಅಂತ. 10:15 ಸುಮಾರಿಗೆ ಕೋರ್ಟ್ನ ವಿಚಾರಣೆಗಳು ಆರಂಭವಾಗುತ್ತೆ, ಕಲಾಪಗಳು. ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು.